ಗದಗ ಬೆಟಗೇರಿ ನಗರಸಭೆಯಲ್ಲಿ ಭ್ರಷ್ಟಾಚಾರ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ನಗರಸಭೆ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಗರಸಭೆಯಲ್ಲಿ ಅಧಿಕಾರಿಗಳು ಇಂಚಿಂಚು ಸರ್ಚಿಂಗ್ ಮಾಡುತ್ತಿದ್ದು, ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳ ಎದೆಯಲ್ಲಿ ಢವ ಢವ ಶುರುವಾಗಿದೆ. ಲೋಕಾಯುಕ್ತ ಅಧಿಕಾರಿಗಳ ಪ್ರಶ್ನೆಗೆ ಕೆಲ ನಗರಸಭೆ ಅಧಿಕಾರಿಗಳು ದಂಗಾಗಿದ್ದಾರೆ. ವಾಣಿಜ್ಯ ಕಟ್ಟಡಗಳ ಪರವಾನಗಿಯಲ್ಲಿ ಭ್ರಷ್ಟಾಚಾರ, ನಗರಸಭೆ ಆಸ್ತಿಗಳ ಬಾಡಿಗೆ ಹಣದಲ್ಲಿ ಭ್ರಷ್ಟಾಚಾರ, ವಾಟರ್ ಸಮಸ್ಯೆ, ಬೀದಿ ದೀಪ ನಿರ್ವಹಣೆ ಸೇರಿದಂತೆ 10 ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ತಂದು ಭ್ರಷ್ಟಾಚಾರವನ್ನ ಲೋಕಾಯುಕ್ತ ಅಧಿಕಾರಿಗಳು ಜಾಲಾಡುತ್ತಿದ್ದಾರೆ. ಗದಗ ಲೋಕಾಯುಕ್ತ ಡಿವೈಎಸ್ಪಿ ವಿಜಯ್ ಬಿರಾದರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಅಕಸ್ಮಾತ್ 2 ಲಕ್ಷ ಕೆಲಸ ಮಾಡಿ 2 ಲಕ್ಷ ಮ್ಯಾನೇಜ್ ಮಾಡಿ ಬಿಲ್ ಮಾಡೋದು 7 ಲಕ್ಷ ಫುಲ್ ಮಾಡ್ಬೇಕಂತ ಹೇಳಿಕೆ 9 ಲಕ್ಷ ಮಾಡ್ಬೇಕಂತ ಹೇಳಿಕೆ ಸರ್ ಟೆಂಡರ್ ಕಂಡೀಷನ್ಸ್ ಏನಿಲ್ಲ. ಇವಾಗ ಐಟಮ್ ನೇಮ್ ಅಂತ ಕೇಳ ಸ್ಟಾಪ್ ಅವರ ಪಟ್ಟಿ ರೊಕ್ಕ ಕೊಡೋದು ನೀವು ಮಟೀರಿಯಲ್ ಕೆಲಸ ಮಾಡೋದಷ್ಟೇ ಅವರು. ರೈಸ್ ಆಫ್ ನ್ಯೂಸ್ ಗದಗ್.